ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಕೊನೆಗೂ ಜೆ.ಪಿ. ಪಾಟೀಲ್ ಮನೆಗೆ ಬಂದೇ ಬಿಟ್ಲು. ಹಾಗಾದರೆ ಇಲ್ಲಿ ಬೃಂದಾಗೆ ಸರಿಯಾಗಿ ಗ್ರಹಚಾರ ಬಿಡಿಸಿ ಬೆಂಡೆತ್ತಿದ್ಲು. ಜೆ.ಪಿ. ಪಾಟೀಲ್ ಕತೆ ಅಂತೂ ಫಿನಿಶ್ ಅಂತ ಹೇಳ್ಬೋದು. ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಅಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಭಾರ್ಗವಿಗೆ ಡೌಟ್ ಬರುತ್ತೆ. ಯಾಕಂದರೆ ಭಾರ್ಗವಿ ಇನ್ನೂ ಬಂದಿಲ್ವಾ ಅಂತ ಕಲ್ಪನವ್ರ ಹತ್ರ ಕೇಳ್ತಿರ್ತಾರೆ. ಇನ್ನೂ ಬಂದಿಲ್ಲ ಅಂತ ಕಲ್ಪನಾ ಹೇಳ್ತಿದ್ದಾಗೆ ಈ ಕಡೆ ಸದ್ಯ ಅವಳು ಬರೋಕ್ಕೂ ಮುನ್ನ ಬಂದಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಭಾರ್ಗವಿ ಮನೆಗೆ ಎಂಟ್ರಿ ಕೊಡ್ತಾಳೆ. ಅಮ್ಮನ ಈ ಮಾತನ್ನು ಕೇಳಿಸ್ಕೊಂಡಿದ್ದೆ. ಯಾಕಮ್ಮ ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳಿದಾಗ ಎಲ್ಲೂ ಇಲ್ಲ ಭಾರ್ಗವಿ ಅಂತ ಹೇಳ್ತಾರೆ. ಹಾಗಿದ್ರೆ ನೀನು ಯಾಕೆ ನಾನು ಬರ್ತಿದ್ದಾಗೆ ಇನ್ನೂ ಬಂದಿಲ್ವಾ ಅವಳು, ಒಳ್ಳೇದಾಯಿತು ನಾನು ಅವಳದ್ರ ಬರೋದ್ರೊಳಗೆ ಬಂದೆ ಅಂತ ಹೇಳಿದೆ, ಏನಾದರೂ ವಿಷಯ ಮುಚ್ಚಿಡ್ತಿದ್ಯಾ ಅಮ್ಮ ಅಂದಾಗ ಇಲ್ಲ ಭಾರ್ಗವಿ ನಾನು ಏನೂ ಮುಚ್ಚಿ ಇಡ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಅಮ್ಮ. ನನಗೇನಾದರೂ ಗೊತ್ತಾದ್ರೆ ಅಂತೂ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಅಮ್ಮ, ಸುಮ್ಮನೆ ವಿನಾಕಾರಣ ನೀನೇ ಸತ್ಯ ಹೇಳಿಬಿಡು, ಮುಚ್ಚಿಟ್ಟು ಆಮೇಲೆ ನಾನು ಅದನ್ನು ಹುಡುಕೋ ಹಾಗೆ ಮಾಡಬೇಡ ಅಂತ ಭಾರ್ಗವಿ ಹೇಳಿದ್ರು ಕೂಡ ಇಲ್ಲಿ ಜೆ.ಪಿ. ಪಾಟೀಲ್ ಮನೆಗೆ ಹೋಗ್ತಿರೋ ವಿಷಯವನ್ನು ಭಾರ್ಗವಿಗೆ ಹೇಳೋದಿಲ್ಲ ಅಮ್ಮ. ತದನಂತರ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗ್ತಿದ್ದಾಗೆ ಈ ಕಡೆ ಮತ್ತೆ ಜೆ.ಪಿ. ಪಾಟೀಲ್ ಮನೆಗೆ ಕೆಲಸಕ್ಕೆ ಅಂತ ಭಾರ್ಗವಿ ಅಮ್ಮ ಬರ್ತಿದ್ದಾಗೇ ಇಲ್ಲಿ ಅರ್ಜುನ್ಗೆ ಕಾಫಿ ಮಾಡಿಕೊಡ್ತಾರೆ. ಬಟ್ ಅರ್ಜುನ್ ಗೊತ್ತಿಲ್ಲ ಅದನ್ನು ಭಾರ್ಗವಿ ಅಮ್ಮ ಮಾಡಿದ್ದಾರೆ ಅಂತ. ಕಾಫಿ ಸಖತ್ತಾಗಿದೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸಾಕ್ಷಿಗೂ ಕೂಡ ಕಾಫಿ ಕೊಡ್ತಾರೆ. ಕಾಫಿ ಕೊಟ್ಟಿದ್ದೆ ಅದನ್ನು ಕೆಳಗಡೆ ಚೆಲ್ತಾರೆ. ಇದನ್ನು ಕ್ಲೀನ್ ಮಾಡಿಬಿಡು, ಚೆಲ್ಲೋಯ್ತು ಅಂದಾಗ ಈಗ ತಾನೇ ಕ್ಲೀನ್ ಮಾಡಿದ್ದೆ ಅಮ್ಮವ್ರೆ ಅಂತ ಹೇಳ್ತಾರೆ ಭಾರ್ಗವಿ ಅಮ್ಮ. ನಾನೇ ಬೇಕು ಅಂತ ಬೀಳಿಸ್ದೆ ಅನ್ನೋ ಹಾಗೆ ಮಾತಾಡ್ತೀಯಲ್ಲ, ಮೊದಲು ಕ್ಲೀನ್ ಮಾಡು ಅಂತ ಬೈದು ಹೋಗ್ಬಿಡ್ತಾರೆ. ನಂತರ ಅರ್ಜುನ್ ಇದೆಲ್ಲ ಗಮನಿಸ್ತಿದ್ದಾರೆ. ಬಟ್ ಗೊತ್ತಾಗ್ತಿಲ್ಲ, ಯಾಕಂದರೆ ಮುಖ ನೋಡಿಲ್ಲ ಅರ್ಜುನ ಭಾರ್ಗವಿ ಅಮ್ಮನ ಹಿಂಬದಿಯಿಂದ ನೋಡ್ತಾರೆ. ತದನಂತರ ಶಕ್ತಿ ಪ್ರಸಾದ್, ಜೆ.ಪಿ. ಪಾಟೀಲ್ ಅವರಮ್ಮ, ಇಲ್ಲಿ ವಂದನ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ವಿಕ್ಕಿ ಎಲ್ಲರೂ ಕೂಡ. ನಂತರ ಇಲ್ಲಿ ಭಾರ್ಗವಿ ಅಮ್ಮನ ನೋಡಿದ್ದೆ ವಂದನ, ಶಕ್ತಿ ಪ್ರಸಾದ್ ಫುಲ್ ಖುಷಿ ಪಡ್ತಿದ್ದಾರೆ. ಇವಳಿಗೆ ಇದೇ ಯೋಗ್ಯವಾದ ಕೆಲಸ, ಇದೇ ಲಾಯಕು ಇವ್ರಿಗೆ ಅಂತ ಮಾತಾಡ್ತಾರೆ. ಭಾರ್ಗವಿ ಅಮ್ಮಂಗೆ ತುಂಬ ಅವಮಾನ ಮಾಡ್ತಾರೆ. ಅದರಲ್ಲೂ ಜ್ಯೂಸನ್ನು ತನಗೆ ತಾನೇ ಚೆಲ್ಕೊಂಡಂತ ವಂದನ ಕ್ಲೀನ್ ಮಾಡಿಬಿಡಿ ಅಂತ ಹೇಳಿ ಸ್ವಲ್ಪ ಕಾಲು ಕೂತಾಕಿದೆ, ಕ್ಲೀನ್ ಮಾಡಿ ಅಂತಾರೆ. ಸರಿ ಆಯಿತು ಅಂತ ಕ್ಲೀನ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಇನ್ನೇನು ಕ್ಲೀನ್ ಮಾಡಬೇಕು ಅನ್ನೋದ್ರೊಳಗೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸುಂಟ್ರು ಗಾಳಿ ಥರ ಬಂದಂಥ ಭಾರ್ಗವಿ ತನ್ನ ಅಮ್ಮನ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದರೆ ಬೃಂದ ಅಡ್ಡ ಬರ್ತಾರೆ. ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ. ಅಕ್ಕ ಅನ್ನೋದನ್ನು ನೋಡಿದೆ ಕೆನ್ನೆಗೆ ರಪ್ ಅಂತ ಬಾರಿಸಿದೆ, ಹಿಕ್ಕ ಮುಖ ಚಡಾಯಿಸಿ ಜೆ.ಪಿ. ಪಾಟೀಲ್ಗೂ ಕೂಡ ಸಖತ್ತಾಗಿ ಕೊಟ್ಟು ದಂಡಂ ದಶಗುಣಂ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ತನ್ನ ಅಮ್ಮನ ಕರ್ಕೊಂಡು ಹೋಗೇ ಬಿಡ್ತಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ